ಗೈಸ್, ಇವತ್ತಿನ ವಿಡಿಯೋ ಹುಡುಗಿಯರಿಗೆ ತುಂಬ ಇಷ್ಟ ಆಗುತ್ತೆ. ಯಾಕೆ ಈ ವಿಡಿಯೋ ಮಾಡ್ತಿದ್ದೀನಿ ಅಂದರೆ, ನನಗೆ ಇನ್ಸ್ಟಾಗ್ರಾಮಲ್ಲಿ ತುಂಬ ಡಿ ಎಮ್ಸ್ ಬಂತು. ಸೀರೆ ಎಲ್ಲಿ ತೊಗೊಂಡಿದ್ದು, ಪ್ರೈಸ್ ಏನು, ಬ್ಯೂಟಿ ಪ್ರಾಡಕ್ಟ್ಸ್ದು ಎಲ್ಲಿ ತೊಗೊಂಡಿದ್ದು, ಆ ಡ್ರೆಸ್ ಎಲ್ಲಿ ಸಿಕ್ತು, ಈ ಡ್ರೆಸ್ ಲಿಂಕ್ ಏನು, ತುಂಬ ಈ ಥರ ಹೇಳ್ತಿದ್ರಿ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಪರ್ಟಿಕ್ಯುಲರಾಗಿ ಯಾವುದಾದ್ರೂ ಡ್ರೆಸ್ ಲಿಂಕ್ ಬೇಕಿತ್ತು, ಪ್ರಾಡಕ್ಟ್ ಲಿಂಕ್ ಬೇಕಿತ್ತು ಅಂದರೆ ನಂಗೆ ಕಮೆಂಟ್ ಮಾಡಿ ಹೇಳಿ, ಓಕೆನಾ. ಆ ಲಿಂಕ್ನ ನಾನು ಅಪ್ಡೇಟ್ ಮಾಡ್ತೀನಿ. ಸದ್ಯಕ್ಕೆ ನಾನು ಯಾವುದೇ ಲಿಂಕ್ ಅಪ್ಡೇಟ್ ಮಾಡಿರೋದಿಲ್ಲ, ಓಕೆನಾ. ಸೊ ಇವತ್ತು ಪ್ರೈಸ್ ಕೂಡ ಹೇಳ್ತೀನಿ ಆ್ಯಂಡ್ ಸೀರೆ ಡ್ರೆಸ್ ಕೂಡ ನಾನು ತೋರಿಸ್ತೀನಿ, ಓಕೆನಾ. ಸೊ ಸೊ ನಾನು ನಿಮ್ಮ ಶ್ರೇಯಾ, ನೀವು ನೋಡ್ತಾ ಇದ್ದೀರಾ ಮೈಂಡ್ ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಗೈಸ್, ಸೊ ನಿಮ್ದೇನಾದರೂ ಡ್ರೈ ಸ್ಕಿನ್ ಆಗಿದ್ರೆ ನಾನು ಯೂಸ್ ಮಾಡೋವಂತಹ ಪ್ರಾಡಕ್ಟ್ ಬೆಟರ್ ಇದೆ. ನಿಮಗೆ ಆಯಿಲಿ ಸ್ಕಿನ್ ಆಗಿದ್ರೆ ಮೇ ಬಿ ಸ್ವಲ್ಪ ಚೇಂಜಸ್ ಬೇಕಾಗುತ್ತೆ, ಬಿಕಾಸ್ ನಂದು ಡ್ರೈ ಸ್ಕಿನ್ ಇರೋದ್ರಿಂದ ಸೊ ನನ್ನ ಪ್ರಾಡಕ್ಟ್ಸ್ ಬೇರೆ ಥರ ಇರುತ್ತೆ. ಸೊ ನಿಮ್ಮದು ಡ್ರೈ ಸ್ಕಿನ್ ಆಗಿದೆ, ಸೊ ಯು ಕ್ಯಾನ್ ಯೂಸ್ ದೀಸ್ ಥಿಂಗ್ಸ್, ಓಕೆನಾ. ಸೊ ಫಸ್ಟ್ ಆಫ್ ಆಲ್ ಏನು ಗೊತ್ತಾ, ಸಣ್ಣ ಪುಟ್ಟ ಕಲೆಗಳಾಗುತ್ತೆ ಮುಖದಲ್ಲಿ ಅಲ್ವಾ. ಡ್ರೈ ಸ್ಕಿನ್ ಇರೋದ್ರಿಂದ ಅದು ಹಾಗೆ ಅಂಟ್ಕೊಂಡು ಬಿಡುತ್ತೆ, ಆಗೋದು ರೇರು. ಬಟ್ ಸಣ್ಣ ಪುಟ್ಟ ಮೊಡವೆ ಆಯಿತು, ಇನ್ನೇನೇ ಆಯಿತು, ಆಗೋದು ರೇರ್ ಆದರೂ ಕೂಡ ಅದು ಉಳ್ಕೊಬಿಡುತ್ತೆ ಹಾಗೇನೆ ಕಲೆ ಒಂದ್ಸತಿ ಬಂದುಬಿಟ್ರೆ. ಸೊ ಅದಕ್ಕೋಸ್ಕರ ಏನು ಹೇಳಿ, ಫೇಸ್ ಎಕ್ಸ್ಫೋಲಿಯೇಟ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಸಿ ನ್ಯಾಚುರಲ್ ರೆಮಿಡೀಸ್ ಕೂಡ ಇರ್ತವೆ, ಹೋಮ್ ರೆಮಿಡಿ, ಓಕೆನಾ. ಬಟ್ ಅದನ್ನೆಲ್ಲ ಹಾಕ್ಕೊಂಡು ಕಲಿಸ್ಕೊಂಡು ಕೂತ್ಕೊಂಡು ಸೊ ಅದೆಲ್ಲ ಮಾಡೋದಕ್ಕಾಗಲಿಲ್ಲ ಅಂದಾಗ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ಬೋದು, ಓಕೆನಾ. ಸೊ ನಾನು ಹೋಮ್ ರೆಮಿಡಿ ಕೂಡ ಟ್ರೈ ಮಾಡ್ತೀನಿ ಯಾವಾಗ ಆಗುತ್ತೋ ಆವಾಗ. ಸೊ ಇಲ್ಲ ಅಂದರೆ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡೋದು. ಆ್ಯಂಡ್ ಯಾವಾಗಲೂ ವೀಕ್ಲಿ ಹೋಗಿ ಫೇಶಿಯಲ್ ಎಲ್ಲ ಮಾಡಿಸೋದಕ್ಕೂ ಆಗೋದಿಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಸೊ ನಾನು ಯೂಸ್ ಮಾಡ್ತಿರೋದು ಯಾವುದು ಗೊತ್ತಾ, ಸೊ ಗ್ಲೈಕಾಲಿಕ್ ಆ್ಯಸಿಡ್ ಮಿನಿಮಲಿಸ್ಟು. ಸೊ ಕಾಣ್ತಿದೆ ಅಂದ್ಕೊಳ್ತೀನಿ. ಸೊ ಇದು ಬೇರೆ ಬೇರೆ ಬ್ರ್ಯಾಂಡ್ದು ಬರುತ್ತೆ, ಬಟ್ ನಾನು ಯೂಸ್ ಮಾಡ್ತಿರೋದು ಮಿನಿಮಲಿಸ್ಟ್, ಓಕೆನಾ. ಐ ಥಿಂಕ್ ಉಲ್ಟಾ ಬರುತ್ತೆ ಅನಿಸುತ್ತೆ, ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆನಾ. ಸೊ ಇದು ಎಕ್ಸ್ಫೋಲಿಯೇಷನ್ಗೆ. ಸೊ ಫೇಸ್ ವಾಶ್ ಆದಮೇಲೆ ನಾನು ಫೇಸ್ ವಾಶ್ ಕೂಡ ಕೆಫಿನ್ದು ಯೂಸ್ ಮಾಡ್ತಿದ್ದೀನಿ, ವಿಟಮಿನ್ ಸಿ ಮತ್ತು ಐ ಥಿಂಕ್ ಇದೆ ಅನಿಸುತ್ತೆ, ಸೊ ಅದನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಅದಾದಮೇಲೆ ಫೇಸ್ ವಾಶ್ ಆದಮೇಲೆ ಇದು ಎಕ್ಸ್ಫೋಲಿಯೇಟ್ ಮಾಡ್ಕೊಳ್ಳೋದು. ಆ್ಯಂಡ್ ನಿಮ್ಗೇನಾದರೂ ಡಾರ್ಕ್ನೆಸ್ ಏನಾದರೂ ಇತ್ತು ಅಂದರೂ ಕೂಡ ಇದು ರಿಮೂವ್ ಮಾಡುತ್ತೆ ಆ್ಯಕ್ಚುಲಿ, ಓಕೆನಾ. ಇನ್ನೊಂದು ಯಾವುದೋ ಬ್ರ್ಯಾಂಡ್ ಇದೆ, ಮರ್ತೋಯ್ತು ಅದು, ಫೇಮಸ್ ಏನೇ ಅದು, ಇವಾಗ ಫೇಮಸ್ ಆಗಿದೆ. ಬಟ್ ನನಗಿದು ಬೆಸ್ಟ್ ಅನ್ನಿಸ್ತು, ಸೊ ನಾನು ಮಿನಿಮಲಿಸ್ಟ್ನೇ ಯೂಸ್ ಮಾಡ್ತಿರೋದು. ಆ್ಯಂಡ್ ಇದು ಯಾವುದೇ ಒಂದು ಪ್ರಮೋಷನ್ ಅಲ್ಲ ಗೈಸ್, ಯಾರು ಏನು ನನಗೆ ಪ್ರಮೋಟ್ ಮಾಡಿ ಅಂತ ಇನ್ನೂ ಹೇಳಿಲ್ಲ, ಓಕೆನಾ. ಸೊ ನಿಮಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕೆ ಮಾಡ್ತಾ ಇದ್ದೀನಿ, ಓಕೆನಾ. ಪ್ರಮೋಟ್ ಮಾಡೋದಾದರೆ ಪ್ರಮೋಷನ್ ಅಂತ ಇಲ್ಲಿ ಆ್ಯಡ್ ಮಾಡಿರ್ತಿದ್ದೆ ಈ ವಿಡಿಯೋದಲ್ಲಿ, ಓಕೆನಾ, ಪ್ರಮೋಷ್ನಲ್ ವಿಡಿಯೋ ಅಂತ. ನೆಕ್ಸ್ಟ್ ಅದಾದಮೇಲಿಂದ ಸೊ ಫೇಸ್ ಸೀರಮ್ ಯೂಸ್ ಮಾಡಬೇಕಾಗುತ್ತಲ್ಲ, ಸೊ ಅದಕ್ಕೆ ನಾನು ಆಲ್ಫಾ ಆರ್ಬಿಟ್ಯೂನ್ ಯೂಸ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇದರಲ್ಲಿ ಹೈಲೋರಾನಿಕ್ ಆ್ಯಸಿಡ್ ಕೂಡ ಇದೆ, ಬಿಕಾಸ್ ನಂದು ಡ್ರೈ ಸ್ಕಿನ್ ಅಂತ ಹೇಳಿದ್ನಲ್ಲ. ಸೊ ಇದು ಬೆಸ್ಟ್ ಸೂಟಬಲ್. ಐ ಥಿಂಕ್ ಬ್ಲರ್ ಆಗ್ತಿದೆಯಾ, ಕಾಣ್ತಿದೆಯಾ, ಆಲ್ಫಾ ಆರ್ಬಿಟ್ಯೂನ್ ಇದು, ಓಕೆನಾ, ಮಿನಿಮಲಿಸ್ಟು. ಸೊ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಫೇಸ್ ಸೀರಮ್. ಸೊ ಪಿಗ್ಮೆಂಟೇಷನ್ ಆಯಿತು, ಒಂದು ಡಾರ್ಕ್ ಸ್ಪಾಟ್ಸ್ ಆಯಿತು, ಇದು ರೆಡ್ಯೂಸ್ ಮಾಡುತ್ತೆ, ಓಕೆನಾ. ಐ ಥಿಂಕ್ ಕಾಣ್ತಿದೆ ಅಂದ್ಕೊಂಡಿದ್ದೀನಿ, ವೈ, ಓಕೆ, ಬ್ಲರ್ ಅನಿಸುತ್ತೆ ಸ್ವಲ್ಪ, 1 ಸೆಕೆಂಡ್, ಲೆಟ್ ಮೀ. ಓಕೆ, ಇಷ್ಟೇ ಬರ್ತಿರೋದು, ಅದು ತೊಗೋತಿರೋದು, ಓಕೆ. ಅವೆರಡು ಆದರೆ ನನಗೆ ಸ್ಕಿನ್ ಪ್ರೆಪ್ ಆದಂಗೆ. ಸೊ ನೆಕ್ಸ್ಟ್ ನಾನು ಯೂಸ್ ಮಾಡೋದು ಆ್ಯಕ್ಚುಲಿ ಮಿನಿಮಲಿಸ್ಟಲ್ಲೇ ಮಾಯ್ಶ್ಚರೈಸರ್ ಬರುತ್ತೆ, ಓಕೆನಾ. ಅದನ್ನು ನಾನು ಯೂಸ್ ಮಾಡ್ತಾಯಿದ್ದೆ, ಮರಲಾ ಆಯಿಲ್, ಓಕೆನಾ. ಬಟ್ ನನಗೆ ತುಂಬ ಸಮ್ಮರ್ಸಲ್ಲೆಲ್ಲ ಅದು ಅಷ್ಟು ಯೂಸ್ ಮಾಡೋದಕ್ಕೆ ಇಷ್ಟ ಆಗಲಿಲ್ಲ, ಓಕೆ. ಸೊ ಅದಕ್ಕೋಸ್ಕರ ವಿಂಟರಲ್ಲಿ ತುಂಬ ಹೆಲ್ಪ್ ಆಗುತ್ತೆ, ತುಂಬ ಮಾಯ್ಶ್ಚರೈಸ್ಡ್ ಇರುತ್ತೆ. ಆ್ಯಂಡ್ ನಾನು ಇದನ್ನು ಡಾಕ್ಟರ್ ರೆಕಮೆಂಡೆಡ್ ಇದು ಆ್ಯಕ್ಚುಲಿ, ಓಕೆನಾ. ಸೊ ಈಗ ಅಂಡರ್ ಐ ಡಾರ್ಕ್ನೆಸ್ ಏನಾದರೂ ಬರುತ್ತೆ, ಸೊ ಅದಕ್ಕೆಲ್ಲ ಇದು ಯೂಸ್ಫುಲ್ ಇದೆ. ಸೊ ಕಡಿಮೆ ಕೂಡ ಆಗುತ್ತೆ. ಸೊ ನಾನಿದು ಎವಿಯಾನ್ ಕ್ರೀಮ್ ಅಂತ, ಸೊ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ನಾನು, ಓಕೆನಾ, ಆ್ಯಸ್ ಎ ಮಾಯ್ಶ್ಚರೈಸರ್, ಓಕೆನಾ. ಆ್ಯಂಡ್ ಇದು ವಿಟಮಿನ್ ಇ ಮತ್ತು ಅಲೋವೆರಾ ಇದೆ ಇದರಲ್ಲಿ. ಸೊ ವ್ರಿಂಕಲ್ಸ್ ಆಯಿತು, ಡಾರ್ಕ್ ಸ್ಪಾಟ್ಸ್ ಆಯಿತು, ಸನ್ ಡ್ಯಾಮೇಜಿಂದ ಆಗುತ್ತಲ್ಲ, ಸೊ ಅದನ್ನು ಇದು ಕಂಪ್ಲೀಟಾಗಿ ರೆಡ್ಯೂಸ್ ಮಾಡ್ತಾರೆ. ಬಟ್ ರೆಗ್ಯುಲರಾಗಿ ಯೂಸ್ ಮಾಡಬೇಕಷ್ಟೇ ನೀವು. ಇದು ಬಿಟ್ಟು ನೆಕ್ಸ್ಟು ಮಿನಿಮಲಿಸ್ಟೇ ಸನ್ಸ್ಕ್ರೀನ್ ಇದೆ,
ಆ್ಯಂಡ್ ಐ ಲವ್ ಇಟ್. ಓಕೆನಾ, ಒಂದು ಚೂರು ಕೂಡ ವೈಟ್ ಕಾಸ್ಟ್ನ ಬಿಡೋದಿಲ್ಲ ಸ್ಕಿನ್ನಲ್ಲಿ. ತುಂಬ ಮೇಕಪ್ ಮಾಡಿರೋ ಥರ ಲುಕ್ ಬಂದುಬಿಡಿದೆ. ಸೊ ಇದಾದಮೇಲೆ ಆ ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ತೀನಿ ನಾನು. ಓಕೆನಾ, ಸೊ ಅದಿದೆ ಅಲ್ಲಿದೆ, ಗೆದ್ದೋಗಿ ತೊಗೋಬೇಕು. ಓಕೆನಾ, ಸೊ ಯಾ ಮೇ ಬಿ ತೋರಿಸೇ ಬಿಡ್ತೀನಿ ರೀ ಹೋಗಲಿ ಗೈಸ್. ಇಲ್ಲಿ ನೋಡಿ, ಸೊ ಇದು ಸನ್ಸ್ಕ್ರೀನ್. ಸೊ SPF 50 ಯೂಸ್ ಮಾಡ್ತಾ ಇದ್ದೀನಿ ನಾನು. ಓಕೆನಾ, ಸೊ ಇದು ಆ್ಯಕ್ಚುಲಿ ವಿತ್ ನಯಾಸಿನಮೈಡ್, ವಿಟಮಿನ್ B5 ಮತ್ತು ವಿಟಮಿನ್ F ಇದೆ, ಆ್ಯಂಡ್ PA++++ ಇದೆ ಇದು. ಸೊ ಇದು ಆಲ್ ಸ್ಕಿನ್ ಟೈಪ್ಗೆ ಆಗುತ್ತೆ. ಓಕೆನಾ, ಸೊ ಇವಾಗಿನ ಹೊಸ ಹೊಸ ವೇರಿಯಂಟ್ ಲಾಂಚ್ ಆಗ್ತಿದೆ. ಸೊ ನಿಮಗೆ ಬೇಕಿದ್ರೆ ಬೇರೆದು ಕೂಡ ನೀವು ಯೂಸ್ ಮಾಡ್ಕೋಬಹುದು, ತಗೋಬಹುದು. ಓಕೆನಾ, ಆ್ಯಂಡ್ ಐ ಲವ್ ದಿಸ್ ಸನ್ಸ್ಕ್ರೀನ್ ಮಿನಿಮಲಿಸ್ಟ್. ಓಕೆ, ಸೊ ನೆಕ್ಸ್ಟ್ ಇದಾದಮೇಲೆ ಆ್ಯಂಡ್ ಎಸ್, ಫೇಸ್ ವಾಶಿಗೆ ಹೇಳಿದ್ನಲ್ಲ ಎಮ್ ಕೆಫಿನ್ ಅಂತ. ಸೊ ಅದಕ್ಕೆ ಮುಂಚೆ ಸೆಟಾಫಿಲಿಂದ ಫೇಸ್ ಕ್ಲೆನ್ಸ್ನ ಮಾಡ್ಕೊಳ್ಳೋದು ನಾನು. ಓಕೆನಾ, ಸೊ ಅದಾದಮೇಲೆ ಮತ್ತೆ ಎಮ್ ಕೆಫಿನ್ ಫೇಸ್ ವಾಶ್ ಹಾಕಿ ಫೇಸ್ ವಾಶ್ ಮಾಡೋದು. ಸೊ ಕಂಪ್ಲೀಟಾಗಿ ಏನಾದರೂ ಮೇಕಪ್ ರೆಸಿಡ್ಯೂ ಏನಾದರೂ ಉಳಿದಿರುತ್ತಲ್ಲ, ಸೊ ಅದು ಕೂಡ ಕ್ಲೀನ್ ಮಾಡುತ್ತೆ ನೀವು ಯಾವಾಗ ಕ್ಲೆನ್ಸ್ ಮಾಡ್ಕೋತೀರ ಸೆಟಾಫಿಲಲ್ಲಿ. ಸೊ ಆ ರೀತಿ. ಸೊ ನೆಕ್ಸ್ಟು ಏನು ತೋರಿಸ್ಲಿ ಅಂದರೆ, ಹಾಂ ಆ್ಯಕ್ಚುಲಿ ನೆಕ್ಸ್ಟ್ ಐ ವಿಲ್ ಶೋ ದಿಸ್ ಒನ್. ನಾನು ಆ್ಯಕ್ಚುಲಿ ಟು ಬಿ ಫ್ರ್ಯಾಂಕ್ ಏನು ಗೊತ್ತಾ, ನಾನು ಇದುವರೆಗೂ ಯಾವುದೇ ಒಂದು ಈ ಕಾಜಲ್ ಮತ್ತು ಲಿಪ್ ಬಾಮ್ ಲಿಪ್ಸ್ಟಿಕ್ ಬಿಟ್ಟು ಯಾವುದೇ ಒಂದು ಮೇಕಪ್ ಪ್ರಾಡಕ್ಟು ನಾನು ಯೂಸ್ ಮಾಡಿಲ್ಲ. ಫಾರ್ ದಿ ಫಸ್ಟ್ ಟೈಮ್ ಟ್ರೈ ಮಾಡಲೇಬೇಕು ನಾನು ಒಂದು ಸತಿನಾದ್ರೂ ಅಂತ ಅಂದ್ಬಿಟ್ಟು ತರಿಸ್ಕೊಂಡೆ. ಓಕೆನಾ, ಸೊ ಹುಡುಕಿ ಸಾಕಾಯಿತು. ಸೊ ಆಮೇಲೆ ಇದು ಇನ್ಸೈಟ್ ಈ ಪ್ಯಾಲೆಟ್ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ತರಿಸ್ಕೊಂಡಿದ್ದೀನಿ ಅಷ್ಟೇ. ಬಟ್ ಅಷ್ಟೊಂದು ಮೇಕಪ್ ಹಾಕಿದ್ರು ಅಷ್ಟೊಂದು ಚೆನ್ನಾಗಿ ಅನ್ಸೋದಿಲ್ಲ. ಸೊ ನ್ಯಾಚುರಲ್ ಆಗಿದ್ರೇ ನಾನು ಚೆನ್ನಾಗಿ ಕಾಣುತ್ತೆ ಫೇಸ್. ಹಾಗಾಗಿ ನಾನು ಮೇಕಪ್ ಎಲ್ಲ ಯೂಸ್ ಮಾಡಿಲ್ಲ ಮೊದಲಿಂದನೂ. ಸೊ ಈ ಸತಿ ಟ್ರೈ ಮಾಡೋಣ ಅಂತ ತರಿಸ್ಕೊಂಡಿದ್ದೆ. ಫಂಕ್ಷನ್ ಇತ್ತಲ್ಲ, ನೋಡೋಣ ಅಂತ. ಆ ಫಂಕ್ಷನ್ಗೋಷ್ಟು ಒಂದೇ ಒಂದು ಸತಿ ಹಾಕ್ಕೊಂಡೆ ಅಷ್ಟೇ, ಮತ್ತೆ ಹಾಕ್ಕೊಳ್ಳೇ ಇಲ್ಲ ನಾನು. ಇಷ್ಟ ಆಗಲಿಲ್ಲ ಯಾಕೋ, ವಿತೌಟ್ ಮೇಕಪ್ಪೇ ಚೆನ್ನಾಗಿ ಅನ್ನಿಸ್ತು. ಸೊ ಹಾಗಾಗಿ ಸಣ್ಣ ಪುಟ್ಟ ಈಗ ಇಲ್ಲಿ ನೋಡಿ, ಇಲ್ಲಿ ಡಾರ್ಕ್ ಕಾಣ್ತಿದ್ದೆವು. ಸೊ ಇಂಥದನ್ನೆಲ್ಲ ಕವರ್ ಮಾಡಬಹುದು, ಅದಕ್ಕೆ ಯೂಸ್ ಮಾಡಬಹುದು ಅಷ್ಟೇ. ಬಟ್ ಫೇಸ್ ಪೂರ್ತಿ ಎಲ್ಲ ಕಡೆ ಹಾಕ್ಕೊಳ್ತೀನಿ ಅಂತಂದ್ರೆ ಅಷ್ಟು ಯೂಸ್ ಆಗೋದಿಲ್ಲ ಇದು ನನಗೆ. ಅದು ಇಷ್ಟ ಆಗ್ತಿಲ್ಲ ಅಷ್ಟೇ. ಸೊ ಎಸ್, ಯೂಸ್ ಮಾಡ್ಕೊಳ್ಳೋಣ, ತೊಗೊಬಿಟ್ಟಿದ್ದೀನಿ. ಸಣ್ಣ ಪುಟ್ಟ ಡಾರ್ಕ್ ಸ್ಪಾಟ್ ಇದು ಇದ್ದಾಗ ಸೊ ಇದನ್ನು ಯೂಸ್ ಮಾಡ್ಕೊಳ್ತೀನಿ ಅಷ್ಟೇ. ಸೊ ಇದು ಕನ್ಸೀಲರ್, ಕರೆಕ್ಟರ್ ಮತ್ತು ಕಾಂಟರ್, ಸೊ ಎಲ್ಲ ಇದೆ. ಸೊ ನೆಕ್ಸ್ಟು ಇದು ಲಾರಿಯಲ್ ಪ್ಯಾರಿಸ್ದು ಹೈಲೋರಾನಿಕ್ ಆ್ಯಸಿಡ್ ವಿತ್ ಹೈಲೋರಾನಿಕ್ ಆ್ಯಸಿಡ್ 4 to 5 ಮೀಡಿಯಮ್ ಶೇಡ್. ಇದು ಟಿಂಟೆಡ್ ಸೀರಮ್. ಓಕೆನಾ, ಫೌಂಡೇಶನ್. ಓಕೆ, ಸೊ ಐ ಬಾಟ್ ದಿಸ್. ಓಕೆನಾ, ಸೊ ನೋಡೋಣ ಎಷ್ಟು ದಿನ ಯೂಸ್ ಮಾಡೋಕ್ಕಾಗುತ್ತೆ, ಟ್ರೈ ಮಾಡ್ತೀನಿ. ಬಟ್ ಎಲ್ಲ ಪ್ರಾಡಕ್ಟ್ಸ್ ತುಂಬ ಚೆನ್ನಾಗಿದೆ. ಓಕೆನಾ, ಸೊ ಯಾವುದರಲ್ಲೂ ಕ್ವಾಲಿಟಿ ಕಾಂಪ್ರಮೈಸ್ ಅಂತ ಏನಿಲ್ಲ. ಸೊ ಆಲ್ ಆರ್ ಗುಡ್. ಓಕೆ, ಆ್ಯಂಡ್ ಅದು ನೆಕ್ಸ್ಟು ಲಿಪ್ ಲೈನರ್. ದಿಸ್ ಈಸ್ ಫ್ರಮ್ ಸ್ವಿಸ್ ಬ್ಯೂಟಿ. ಓಕೆ, ಆ್ಯಂಡ್ ಲಿಪ್ಸ್ಟಿಕ್. ಸೊ ಇದು ಮೆಬಿಲಿನ್ದು ಸೂಪರ್ ಸ್ಟೇ ಮ್ಯಾಟ್ ಇಂಕ್. ಓಕೆನಾ, ಸೊ ತುಂಬ ಚೆನ್ನಾಗಿ ಸ್ಟೇ ಆಯ್ತಿದ್ದು. ಏನು ಊಟ ಮಾಡಿ ಏನೇ ಮಾಡಿದ್ರೂ ಇದು ಆ್ಯಕ್ಚುಲಿ ಹೋಗಿರಲಿಲ್ಲ. ಆ್ಯಂಡ್ ಐ ಲವ್ ದಿಸ್ ಸ್ಮೆಲ್ ಗೈಸ್. ಹೆಂಗಿದೆ ಅಂದರೆ ತಿನ್ನಬೇಕು ಅನಿಸುತ್ತೆ. ತುಂಬ ಚೆನ್ನಾಗಿದೆ ಸ್ಮೆಲ್. ಒಂಥರ ಫ್ರೂಟಿ, ಏನೋ ಚಾಕ್ಲೇಟಿ ಸ್ಮೆಲ್ ಬರುತ್ತೆ. ದಿಸ್ ಇಸ್ ಸೋ ಗುಡ್. ಐ ಲವ್ ದಿಸ್. ಆ್ಯಕ್ಚುಲಿ ಏನಾಯ್ತು ಗೊತ್ತಾ, ನನ್ನ ಹತ್ರ ಆ್ಯಕ್ಚುಲಿ ಇದರಲ್ಲಿ ಲಿಪ್ಸ್ಟಿಕ್ ಆಲ್ರೆಡಿ ಇದೆ. ಈ ಶೇಡಲ್ಲಿ ಲ್ಯಾಕ್ಮಿದಿದೆ. ಓಕೆನಾ, ಕುಷನ್ ಮ್ಯಾಟ್ ಲಿಪ್ಸ್ಟಿಕ್. ಅಲ್ಲಿ ಆನ್ಲೈನಲ್ಲಿ ನೋಡಿದಾಗ ಶೇಡ್ಸಲ್ಲಿ ಬೇರೆ ಬೇರೆ ಥರ ಇತ್ತು. ಮ್ಯಾಚ್ ಮಾಡಿ ನೋಡಿದೆ, ಇದೇ ಥರ ಅನ್ನಿಸ್ತು ಒಂದೆರಡು. ಸೊ ಆಮೇಲೆ ಇದನ್ನು ನೋಡಿದಾಗ ಸ್ಕ್ರೀನಲ್ಲಿ ಇದು ಬೇರೆ ಥರ ಬಂತು. ಓಕೆ, ಚೇಂಜ್ ಇದೆಯಲ್ಲ ಬಿಡು ಅಂತ ತೊಗೊಂಡ್ರೆ ಹೋಗಿ ಇದೇ ಕಲರ್ ಬಂದುಬಿಟ್ಟಿದೆ ಗೈಸ್ ಇದು. ಸೊ ಇನ್ನೇನು ಮಾಡೋಕ್ಕಾಗುತ್ತೆ, ಅದು ಓಪನ್ ಬೇರೆ ಮಾಡಿಬಿಟ್ಟೆ, ಇನ್ನೇನು ಯೂಸ್ ಮಾಡಲೇಬೇಕು. ಬಟ್ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಸ್ಟೇ ಆಗುತ್ತೆ. ಊಟ ಮಾಡಿದ್ರು ಸಹ ಹೋಗಿರೋದಿಲ್ಲ. ಓಕೆನಾ, ರಿಮೂವ್ ಮಾಡಬೇಕಾದ್ರೆ ಮಾತ್ರ ಕೊಬ್ಬರಿ ಎಣ್ಣೆನಲ್ಲಿ ಮಾಡ್ಬೇಕು. ನಾನು ಮಿಸಲರಿ ವಾಟರ್ ಅದ್ಯಾವುದು ನಾನು ಯೂಸ್ ಮಾಡೋದಿಲ್ಲ. ಓಕೆನಾ, ಸೊ ಕೊಕೊನಟ್ ಆಯಿಲಲ್ಲಿ ರಿಮೂವ್ ಮಾಡಿ ಫೇಸ್ ವಾಶ್ ಮಾಡಿ ಫೇಸಿಗೆ ತುಪ್ಪನ ಹಚ್ಕೊಂಡು ಮಲ್ಕೊಳ್ಳೋದು. ಸೊ ಇನ್ಯಾವುದೇ ಬೇರೆ ಏನು ಕೆಮಿಕಲ್ ಹಚ್ಚೋದಿಲ್ಲ ಮತ್ತೆ ನಾನು.
ಸೊ ಎಸ್, ಬಟ್ ಎರಡು ಒಂದೇ ಕಲರ್ ಆಯ್ತು, ಏನು ಮಾಡೋದಕ್ಕಾಗೋದಿಲ್ಲ ಈಗ. ಸೊ ಇದು ಇನ್ನೇನು ಮುಗಿತಾ ಬಂದಿದೆ. ಸೊ ನೆಕ್ಸ್ಟ್ ಇದು ಯೂಸ್ ಮಾಡ್ಬೋದು, ನೆಕ್ಸ್ಟ್ ಬೇರೆದು ಯಾವುದಾದ್ರೂ ತೊಗೊಳ್ತೀನಿ ಕಲರ್ ಅಷ್ಟೇ. ಸೊ ದಿಸ್ ಈಸ್ ಲ್ಯಾಕ್ಮಿ ಆ್ಯಂಡ್ ದಿಸ್ ಈಸ್ ಮ್ಯಾಬಿಲಿನ್. ಗೈಸ್ ಪ್ರೈಸು ಮರ್ತೋಗಿದೆ, ತಡೀರಿ ನೋಡ್ತೀನಿ. ಇದು 750 ಇದೆ. ಓಕೆ, 750 ರುಪೀಸ್. ಆ್ಯಂಡ್ ಈ ಗ್ಲೈಕಾಲಿಕ್ ಆ್ಯಸಿಡ್ ಹೇಳಲಿಲ್ಲ ಅಲ್ವಾ, ಎಷ್ಟಿದು ಅಂದರೆ 500 ಇದೆ. ಇದು ನಾನು ತೊಗೋಬೇಕಾದ್ರೆ 500 ಇತ್ತು. ನೆಕ್ಸ್ಟ್ ಇದು ಸಿರಮ್ 549 ಇದೆ, 549 ರುಪೀಸ್. ಆ್ಯಂಡ್ ಈ SPF ಎಷ್ಟಿದೆ ಅಂದರೆ ಗೊತ್ತಾಗ್ತಿಲ್ಲ ಗೈಸ್, ಇದ್ರ ಮೇಲೆ ಬರ್ತಿಲ್ಲ ಇವರು. ಇದ್ರದ್ದು ಪ್ಯಾಕ್ ಇತ್ತು ಮೇ ಬಿ ಅದ್ರಲ್ಲಿ. ಒಂದು ನಿಮಿಷ, ಇಲ್ಲಿ ಇರುತ್ತೆ ಅನಿಸುತ್ತೆ. 223 ರುಪೀಸ್ ಏನೋ ಇದೆ, 223 ಇರಬಹುದು. ಓಕೆ, ನೆಕ್ಸ್ಟ್ ಈ ಇವಿಯಾನ್ ಕ್ರೀಮ್, ದಿಸ್ ಈಸ್ 230 ರುಪೀಸ್. ಓಕೆನಾ. ಆ್ಯಂಡ್ ಈ ಪ್ಯಾಲೆಟ್, ಇದ್ರದ್ದು ಬಾಕ್ಸ್ ಇದೆ, ಮೇ ಬಿ ಬಾಕ್ಸ್ ಮೇಲೆ ಬರೆದಿದ್ದಾರೆ ಅನಿಸುತ್ತೆ, ಇಲ್ಲ ನೈಕಾದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಇದು ಆ್ಯಕ್ಚುಲಿ 15 ಗ್ರಾಮ್. ಸೊ ನಿಮ್ಗೆ ಇಷ್ಟ ಆದರೆ ತಗೊಳ್ಳಿ, ಓಕೆನಾ. ಟ್ರೈ ಮಾಡಿ ಒಂದ್ಸಲ ಲೈಫಲ್ಲಿ, ರೈಟ್. ಎಷ್ಟಿದೆ? 242 ಇದೆ ಗೈಸ್, ಇದು 242 ರುಪೀಸ್. ಓಕೆ, ಆ್ಯಂಡ್ ದಿಸ್ ಒನ್, this is costlier here, 1000 rupees ಇದು ಗೈಸ್, 1000. and this liquid lipstick 749 ಹೇಳ್ದೆ ಅನ್ಸುತ್ತಲ್ವಾ. and ಇದು ಕುಷನ್ ಮ್ಯಾಟ್ 4.5 ಗ್ರಾಮ್ಸ್. ಇದು ಮರ್ತೋಗಿದೆ. ಲ್ಯಾಕ್ಮಿದೆಲ್ಲ ಗೊತ್ತಿರುತ್ತಲ್ಲ ನಿಮಗೇನೆ, ಮೇ ಬಿ 150 200 ಅಥವಾ 250 ಇರಬಹುದು ಅನಿಸುತ್ತೆ. ಆ್ಯಂಡ್ ಲಿಪ್ ಲೈನರ್ ಎಲ್ಲ 50 ರುಪೀಸ್ ಇದು. ಓಕೆನಾ. ಸೊ ಅದಾದಮೇಲೆ ನನಗೆ ಯಾವ್ದು ಇಷ್ಟ ಆಗಿದ್ದು ಗೊತ್ತಾ ಗೈಸ್, ದಿಸ್ ಒನ್, ದಿಸ್ ಈಸ್ ಮಸ್ಕಾರಾ. ಸೊ ಇದೇನು ಗೊತ್ತಾ ಬೆನಿಫಿಟ್ ನನಗೆ ಇದರಲ್ಲಿ ಇಷ್ಟ ಆಯಿತು, ಡಬಲ್ ಸೈಡೆಡ್ ಇದೆ, ಡಬಲ್ ಸೈಡ್ ಗೈಸ್. ಸೊ ಗೊತ್ತಾಗ್ತಿದೆಯಾ? ಸೊ ಮಸ್ಕಾರಾ, ಸೊ ದಿಸ್ ಈಸ್ ಫ್ರಮ್ ಮಾರ್ಸ್. ಓಕೆನಾ, ಮಾರ್ಸ್ದಲ್ಲಿ ತೊಗೊಂಡಿರೋದು ಇದು. ಸೊ ಇದು ಸ್ಟೆಪ್ 1 ಸ್ಟೆಪ್ 2 ಅಂತ ಇದೆ. ಫಸ್ಟ್ ಒನ್ ಇದು ಲೆಂತಿಗೆ, ಓಕೆನಾ. ಸೊ ಸ್ಟೆಪ್ 2 ಇಸ್ ಫಾರ್ ವಾಲ್ಯೂಮ್. ಸೊ ಐ ಲವ್ ದಿಸ್ ಗೈಸ್, ತುಂಬ ಚೆನ್ನಾಗಿದೆ. ಸೊ ಇದು ತುಂಬ ಯೂಸ್ ಆಗುತ್ತೆ. ನೀವು ಯಾರಾದರೂ ತೊಗೋಬೇಕು ಅಂದ್ಕೊಂಡು ದಯವಿಟ್ಟು ಇದು ತೊಗೊಳ್ಳಿ, ಓಕೆನಾ. ಸೊ ಇದು ಲೆಂತ್ ಕೊಡುತ್ತೆ, ಓಕೆನಾ, ಲ್ಯಾಶಸ್ಗೆ. ಆ್ಯಂಡ್ ಐ ಲವ್ ಇಟ್. ಆ್ಯಂಡ್ ಲೆಂತ್ ಆದಮೇಲೆ ವಾಲ್ಯೂಮ್ ಕೂಡ ಬೇಕು ಅಂತ ತುಂಬ್ಕೊಂಡಿರೋಂಗಿದ್ರೆ ಲ್ಯಾಶಸ್ ಚೆನ್ನಾಗಿ ಬರುತ್ತಲ್ಲ. ಸೊ ಅವಾಗ ಅದಾದಮೇಲೆ ನೆಕ್ಸ್ಟ್ ಇದನ್ನ ಹಿಂಗೆ ಓಪನ್ ಮಾಡಿದ್ರೆ ಇಲ್ಲಿದು ವಾಲ್ಯೂಮ್ ಕೊಡುತ್ತೆ, ಓಕೆನಾ. ಸೊ ಐ ಲವ್ ಇಟ್ ಗೈಸ್. ಸೊ ಎಸ್, ದಿಸ್ ಈಸ್ ಸ್ಟೆಪ್ 1 ಆ್ಯಂಡ್ ಬಿಲೋ ಈಸ್ ಸ್ಟೆಪ್ 2. ಓಕೆ, ಸೊ ಟ್ರೈ ದಿಸ್ ಮಾರ್ಸ್ ಮಸ್ಕಾರಾ, ಓಕೆನಾ. ಸೊ ಇದು ಗೊತ್ತಿಲ್ಲ, ಸ್ವಲ್ಪ ಕವರೆಲ್ಲ ಇಟ್ಬಿಟ್ಟಿದ್ದೀನಿ. ಸೊ ಮೊಬೈಲಲ್ಲಿ ನೋಡ್ಬಿಟ್ಟು ಹೇಳ್ತೀನಿ ರೀ. ಸೊ ನಿಮಗೆ ಫುಲ್ ಇನ್ಫಾರ್ಮೇಷನ್ ಕೊಟ್ಬಿಡೋಣ. ಮಾರ್ಸ್ ಮಸ್ಕಾರಾ, ಹಾಂ ಗೈಸ್, ದಿಸ್ ಇಸ್ 290 ರುಪೀಸ್ ಗೈಸ್. ದಿಸ್ ಇಸ್ 290 ರುಪೀಸ್ ಸಿಕ್ಕಿದೆ ನೋಡಿ, 290. ಓಕೆ, ನೆಕ್ಸ್ಟ್ ಯಾ ಆ್ಯಕ್ಚುಲಿ ದಿಸ್ ಈಸ್ ಫ್ರಮ್ ಝೂಡಿಯೋ, ಓಕೆನಾ. ಸೊ ಯಾಕಂದರೆ ಇದು ಕಾಫಿ, ಐ ಲವ್ ಕಾಫಿ. ಸೊ ಇದರಲ್ಲಿ ಕಾಫಿ ಫ್ಲೇವರ್ ಇದೆ. ಸೊ ಅದಕ್ಕೋಸ್ಕರ ಈ ಲಿಪ್ ಬಾಮ್ನ ನಾನು ತೊಗೊಂಡೆ, ಝೂಡಿಯೋದಲ್ಲಿತ್ತು. ಆ್ಯಂಡ್ ಐ ಲವ್ ಇಟ್ ಗೈಸ್. ನೆಕ್ಸ್ಟ್ ದಿಸ್ ಒನ್ ಈಸ್ ರಿನಿ ಮಿಡ್ ನೈಟ್ ಕಾಜಲ್ ಇದೆ. ಬಟ್ ಇದಕ್ಕಿಂತ ಬೆಟರ್ ನೆಕ್ಸ್ಟ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ದಿಸ್ ಇಸ್ ಓಕೆ ಯಾ. ಆ್ಯಂಡ್ ಗೈಸ್, ಇಷ್ಟೊಂದೆಲ್ಲ ಹೇಳ್ತಾ ಇದ್ದೀನಿ, ಎಲ್ಲ ಪ್ರಾಡಕ್ಟವರು ನನಗೆ ಪ್ರಮೋಟ್ ಮಾಡುವಂದಿದ್ರಿ ಹೆಂಗಿರ್ತಿತ್ತಲ್ವಾ. ಸೊ ನೆಕ್ಸ್ಟ್ ದಿಸ್ ಈಸ್ ಐ ಲೈನರ್ ಗೈಸ್, ಲ್ಯಾಕ್ಮಿದು ಐಕಾನಿಕ್ ಐಲೈನರ್. ಇದು 325, ನೋಡೋಕೆ ಇಷ್ಟೇ ಇದೆ ನೋಡಿ, 325 ರೂಪಾಯಿ ಇದು, ಓಕೆನಾ. ಸೊ ಆ್ಯಂಡ್
ಐ ಡೋಂಟ್ ಲೈಕ್ ಐಲೈನರ್ಸ್ ಆಲ್ಸೋ, ಬಟ್ ಟ್ರೈ ಮಾಡೋಣ ಅಂತ ತೊಗೊಂಡೆ. ತುಂಬ ಕಷ್ಟ ಗೈಸ್ ಹಚ್ಕೊಳ್ಳೋದಿಲ್ಲ. ಐ ಮೀನ್ ನನಗೆ ಅದೆಲ್ಲ ಆಗೋದೇ ಇಲ್ಲ. ಬಟ್ ಸ್ಟಿಲ್ ಫಂಕ್ಷನ್ಗೆ ಅಂತ ಒಂದೇ ಸತಿ ಹಚ್ಕೊಂಡೆ ಅಷ್ಟೇ, ನೆಕ್ಸ್ಟ್ ಹಚ್ಕೊಳ್ಳಿಲ್ಲ. ರಿಸೆಪ್ಷನ್ಗೇನೋ ಹಚ್ಕೊಳೋದಷ್ಟೇ, ದಾರಿಗೂ ಹಚ್ಕೊಳ್ಳಿಲ್ಲ, ಬೀಗ್ರೂಟಕ್ಕೂ ಹಚ್ಕೊಳ್ಳಿಲ್ಲ, ಎಲ್ಲೂ ಹಚ್ಕೊಳ್ಳಿಲ್ಲ ಮತ್ತೆ. ಇರಲಿ ನೋಡೋಣ, ಇಂಟ್ರೆಸ್ಟ್ ಬಂದಾಗ ಹಚ್ಕೊಳ್ಳೋದಷ್ಟೇ. ಮೇಕಪ್ ಎಲ್ಲ ಮಾಡ್ಕೊಂಡು ಅದೆಲ್ಲ ಒರೆಸ್ಕೊಂಡು ಕೂಡೋಷ್ಟೆಲ್ಲ ಇಂಟ್ರೆಸ್ಟ್ ಇಲ್ಲ. ನೆಕ್ಸ್ಟ್ ಏನಂದರೆ ದಿಸ್ ಒನ್ ಗೈಸ್, ಇದು ಹೇಗಿದೆ ಸ್ಮೆಲ್ಲು ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ಸ್ಟಿಲ್ ರೇಟಿಂಗ್ಸ್ ನೋಡಿ ನೈಕಾದಲ್ಲಿ ಹುಡುಕಿ ಸಾಕಾಗಿ ಕೊನೆಗೆ ಬೆಲ್ಲ ವಿಟಾದು ಟ್ರೈ ಮಾಡಿದ್ದೆ. ಬಟ್ ಓಕೆ, ನನಗೆ ಇನ್ನೂ ತುಂಬ ಚೆನ್ನಾಗಿ ರಿಚ್ ಅರೋಮಾ ಇರೋ, ರಿಚ್ ಟೆಕ್ಸ್ಚರ್ ಇರೋವಂಥದ್ದು ಬೇಕಿತ್ತು. ಸೊ ಇದು ತುಂಬ ಚೆನ್ನಾಗಿದೆ ಅಂತ ಎಲ್ಲ ಹಾಕಿದ್ರು. ಸೊ ಇಲ್ಲಿ ಯಾಕೆ ದೊಡ್ಡದು ತರಿಸೋದು ಅಂತ ಇದನ್ನ ತರಿಸಿದೆ, ಚಿಕ್ಕದು ಸ್ಯಾಂಪಲ್ ಸೈಜಲ್ಲಿ ತರಿಸೋಣ ಅಂತ. ಸೊ ಇದು 500 rupees ಇದು. ಆ್ಯಂಡ್ ದಿಸ್ ಈಸ್ ಸೋ ಗುಡ್. ಇಲ್ಲ 695 ಗೈಸ್ ಇಲ್ಲಿದೆ, 695. ಸೊ ಐ ಮೀನ್ ಐ ಲವ್ ಇಟ್ ಗೈಸ್, ದಿಸ್ ಇಸ್ ಸೋ ಗುಡ್. ನಾನು ನೆಕ್ಸ್ಟ್ ಬಿಗ್ ಬಾಟಲ್ ತೊಗೋಬೇಕು, ಇಲ್ಲಾಂದರೆ ಝಾರಾ ಪರ್ಫ್ಯೂಮ್ನ ಟ್ರೈ ಮಾಡಬೇಕಂತ ಇದೆ. ಸೊ ನೆಕ್ಸ್ಟ್ ಝಾರಾದಲ್ಲಿ ತೊಗೋತೀನಿ ಅಷ್ಟೇ. ಆ್ಯಂಡ್ ಐ ಲವ್ ದಿಸ್ ಇಸ್ ಸೋ ಗುಡ್. ನೀವು ಒಂದ್ಸತಿ ಟ್ರೈ ಮಾಡಿ ಗೈಸ್. ಇದು ಸ್ಕಿನ್ನಲ್ಲಿ ಸೆಲೆಸ್ಟೆ ಅಂತ, ಸೊ ಈ ಕಲರಲ್ಲಿ ಸಿಗುತ್ತೆ ನೋಡಿ. ಸೊ ಇದನ್ನು ಟ್ರೈ ಮಾಡಿ, ಯು ವಿಲ್ ಫಾಲ್ ಇನ್ ಲವ್ ವಿತ್ ಇಟ್. ಓಕೆನಾ? ಸೊ ದಿಸ್ ಈಸ್ ಇಟ್. ಆ್ಯಂಡ್ ಮೇನ್ ಥಿಂಗ್ ಇದರಲ್ಲಿ ಅಂದರೆ ಸೀರೆ ಗೈಸ್. ಸೀರೆ ಲಾಸ್ಟಿಗೆ ಹೇಳ್ತೀನಿ, ಆ್ಯಂಡ್ ಯು ವಿಲ್ ಬಿ ಶಾಕ್ಡ್. ಆ್ಯಂಡ್ ಇದು ಒಂದು ಡ್ರೆಸ್, ಇದು ಆ್ಯಕ್ಚುಲಿ ಗೈಸ್ ಇದು ಎಂಗೇಜ್ಮೆಂಟ್ಗೆ ಅಂತ ಹಾಕೊಂಡು ಹೋಗಿದೆ. ಇದು ಪ್ಯಾಂಟ್ ಮತ್ತು ಇದೆಲ್ಲ ಇದೆ, ಸ್ಕರ್ಟ್, ಹಾಫ್ ಕ್ರಾಪ್ ಟಾಪ್ ಥರ ಬರುತ್ತೆ. ಬಟ್ ಇಲ್ಲಿ ಬಟರ್ಫ್ಲೈ ಥರ ತೋಳಿದೆ ಮತ್ತು ವೇಲ್ ಬರುತ್ತೆ. ಆ್ಯಂಡ್ ದಿಸ್ ಇಸ್ ಸೋ ಗುಡ್ ಆ್ಯಕ್ಚುಲಿ. ಓಕೆನಾ? ನೀವು ಟ್ರೈ ಮಾಡಿ, ಇದನ್ನ ತುಂಬ ಚೆನ್ನಾಗಿದೆ ಇದು. ಓಕೆ, ಸೊ ಇದು ಯಾವುದ್ರದ್ದು ಅಂದರೆ ಲೀಬಾಸ್ದು. ಓಕೆ, ಲೀಬಾಸ್ದು ಡ್ರೆಸ್. ಓಕೆನಾ? ಸೊ ದಿಸ್ ಈಸ್ ವೆರಿ ಗುಡ್. ಆ್ಯಂಡ್ ಇದ್ರ ಪ್ರೈಸ್ ಮತ್ತೋಗಿದೆ, ನಿಮಿಷ ಗೈಸ್. ಇದನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ, ಹೊಸ ಥರ ಇದೆ. ಓಕೆನಾ? ಐ ಮೀನ್ ಸ್ಪೆಷಲಿ ನನಗಿಷ್ಟ ಹೊಸ ಥರ ಇದೆ. ಫ್ಯಾಷನಬಲ್ ಆಗಿ ಸ್ಟೈಲಿಶ್ ಆಗಿ ಇರಬೇಕು. ಸೊ ಐ ಡೋಂಟ್ ಕೇರ್ ಯಾರು ಏನು ಅಂದ್ಕೋತಾರೆ ಅಂತ. ನಾನು ಹಾಕ್ಕೊಳ್ತೀನಿ, ತೊಗೊಳ್ತೀನಿ. ಸೊ ದಿಸ್ ಇಸ್ ಒನ್ ಆಫ್ ದ್ಯಾಟ್. ಐ ಮೀನ್ ಅನದರ್ ಒನ್, ಇದನ್ನು ರಿಸೆಪ್ಷನಿಗೆ ಹಾಕಿದೆ, ನೋಡಿರ್ತೀರ ಇದನ್ನು ಅಲ್ವಾ ಫೋಟೋಸು. ಇದು ಮೇಲೆ ಕೋಟ್ ಆ್ಯಂಡ್ ಇದು ಟಾಪ್. ಸೊ ಓಕೆ, ಆ್ಯಂಡ್ ಸ್ಕರ್ಟ್ ಬರುತ್ತೆ. ಓಕೆನಾ? ಸೊ ಹಿಂಗಿದೆ. ಓಕೆ, ಸೊ ಈ ಫೋಟೋನು ಬೇಕಿದ್ರೆ ನಾನು ಇಲ್ಲಿ ಸೈಡಲ್ಲಿ ಹಾಕ್ತೀನಿ. ಓಕೆನಾ? ನೀವು ಅಕಸ್ಮಾತ್ ನೋಡಿಲ್ಲ ಅಂದರೆ. ಆ್ಯಂಡ್ ಒನ್ ಮೋರ್ ಡ್ರೆಸ್ ಐ ಲವ್. ಒಂದು ಸೆಕೆಂಡ್, ಮಿಂತ್ರಾ ಒಂದು ನಿಮಿಷ. ಅವೆರಡೂ ಮಿಂತ್ರಾದಲ್ಲೇ ತೊಗೊಂಡಿದ್ದು. ಐ ವಿಲ್ ಜಸ್ಟ್ ಚೆಕ್. ಇದು ಲೀಬಾಸ್ದು ಎಷ್ಟು ಅಂದರೆ 2799 rupees ಗೈಸ್ ನಾನು ತೊಗೊಂಡಾಗ. ಓಕೆನಾ? 2799. ಓಕೆ, ನೆಕ್ಸ್ಟ್ ಇನ್ನೊಂದು ರಿಸೆಪ್ಷನ್ದು ಮೇಲೆ ಕೋಟ್ ಇರೋದು ತೋರಿಸಿದ್ರೆ ಅದು ಇಂಡೋ ಸ್ಟ್ರೀಟ್ ಇಂದ. ಓಕೆನಾ? ಸೊ ಅದು 1609 rupees. ಓಕೆ, 09 rupees. ಓಕೆನಾ? ಸೊ ನೆಕ್ಸ್ಟ್ ದಿಸ್ ಒನ್ ಗೈಸ್. ಸೊ ಈ ಡ್ರೆಸ್ಸು ನೋಡಿದರೆ ಇನ್ಸ್ಟಾಗ್ರಾಮಲ್ಲೆಲ್ಲ ಹಾಕಿದ್ದೀನಿ, ಇಂಡೋ ವೆಸ್ಟ್ರನ್ ಇದು ವೇರ್. ಓಕೆನಾ? ಸೊ ಇದು ಸವನಾಯಿಂದ. ಓಕೆನಾ? ಇದು ಅರೌಂಡ್ 2000 ಅಂತ ಅನಿಸುತ್ತೆ. ಸೊ ದಿಸ್ ಈಸ್ ಫ್ರಮ್ ದ್ಯಾಟ್ ಸವನಾದಲ್ಲಿ ತುಂಬ ಒಳ್ಳೆ ಕಲೆಕ್ಷನ್ಸ್ ಇದೆ, ನೋಡಿ. ಓಕೆ, ಆ್ಯಂಡ್ ನೆಕ್ಸ್ಟ್ ದಿಸ್ ಒನ್ ಮೈ ಬ್ಯಾಗ್. ಸೊ ಇದು ದಿಸ್ ಈಸ್ ಫ್ರಮ್ ವ್ಯಾನ್ ಹ್ಯೂಸೆನ್. ಯು ಕ್ಯಾನ್ ಸಿ ದಿಸ್. ಓಕೆನಾ? ಸೊ ದಿಸ್ ಈಸ್ ಫ್ರಮ್ ವ್ಯಾನ್ ಹ್ಯೂಸೆನ್. ಓಕೆನಾ? ಸೊ ಇದು ವ್ಯಾನ್ ಹ್ಯೂಸೆನಿಂದ. ಸೊ ಚೆನ್ನಾಗಿದೆ ಬ್ಯಾಗ್. ಸೊ ನಿಮಗೆ ಬಟ್ ಒಂದು ಇದಾಗಿದ್ದು ಅಂದರೆ, ಸೊ ಇಲ್ಲಿ ಜಿಪ್ ಹಾಕಿದ್ಮೇಲೆ ಏನಾಗ್ತದೆ, ಆ ಕಡೆ ಈ ಕಡೆ ಸ್ವಲ್ಪ ಇಲ್ಲಿ ಓಪನಿಂಗ್ ಥರ ಬಂದಿದೆ. ಸೊ ಇದು ಸ್ವಲ್ಪ ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಬಟ್ ಅದರ್ವೈಸ್ ಬ್ಯಾಗ್ ಈಸ್ ಗುಡ್ ಆ್ಯಕ್ಚುಲಿ. ಸೊ ಒಳಗಡೆ ಇದು ಕೊಟ್ಟಿದ್ದಾರೆ, 2 ಕಂಪಾರ್ಟ್ಮೆಂಟ್ ಇದೆ, ಒಂದು ಜಿಪ್ ಇದೆ, ಇನ್ನೊಂದು ಈ ಕಡೆ ಪೌಚ್ ಇದೆ.
ಆಮೇಲೆ ಇದು ಸ್ಲಿಂಗಿಗೆ ಕೂಡ ಬೆಲ್ಟ್ ಕೊಟ್ಟಿದ್ದಾರೆ. ಆ್ಯಂಡ್ ದಿಸ್ ಇಸ್ ಸೋ ಗುಡ್ ಆ್ಯಂಡ್ ಕ್ಲಾಸಿ ಗೈಸ್. ದಿಸ್ ಇಸ್ ವೆರಿ ಎಲಿಗೆಂಟ್ ಲುಕ್ ಇಟ್ ವಿಲ್ ಗಿವ್. ಸೊ ದಿಸ್ ಈಸ್ ಗುಡ್. ದಿಸ್ ಇಸ್ ಫ್ರಮ್ ವ್ಯಾನ್ ಹ್ಯೂಸೆನ್. ಓಕೆನಾ. ಸೊ ಇದು ಅರೌಂಡ್ 1800 ಆರ್ ಸಮಥಿಂಗ್ ಆಯ್ತಿದು. ಓಕೆನಾ. ಆ್ಯಂಡ್ ನಾವು ದ ಫೈನಲ್ ಪಾರ್ಟ್ ಇಸ್ ಸ್ಯಾರಿ. ಓಕೆನಾ. ಸೊ ಸೀರೆ ಸೊ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಹಾಕಿದ್ರಿ ಮೆಸೇಜ್. ಆ್ಯಂಡ್ ಪ್ರೈಸ್ ಕೇಳ್ತಿದ್ರಿ, ಲಿಂಕ್ ಕೇಳ್ತಿದ್ರಿ. ಆ್ಯಕ್ಚುಲಿ ಇದು ಲಿಂಕ್ ನಾನು ಆಫ್ಲೈನ್ ಸ್ಟೋರಲ್ಲಿ ತೊಗೊಂಡಿದ್ದು. ಓಕೆನಾ. ಆನ್ಲೈನಲ್ಲಿ ಪರ್ಚೇಸ್ ಮಾಡಿಲ್ಲ ಇದು. ಆ್ಯಂಡ್ ಇದು ಪ್ಯೂರ್ ಸಿಲ್ಕ್. ಓಕೆನಾ. ಪ್ಯೂರ್ ರೇಷ್ಮೆ ತೊಗೊಂಡಿರೋದು. ಸೊ ಇದೆಲ್ಲ ಹ್ಯಾಂಡ್ ವರ್ಕ್. ಓಕೆನಾ. ಸೊ ಇದೆಲ್ಲ ಮಾಡಿಸಿರೋದು. ಓಕೆನಾ. ಸೊ ಇದಕ್ಕೇ ಆಯಿತು ಒಂದು 8,000 to 10,000 ಆಯಿತು ಬ್ಲೌಸ್ಗೆ. ಓಕೆನಾ. ಸೊ ಗೊತ್ತಲ್ಲ ಸೀರೆ ಬ್ಲೌಸ್ಗಳು ಎಷ್ಟು ಕಾಸ್ಟ್ಲಿ ಆಗಿಬಿಟ್ಟಿದ್ದಾವೆ ಇವಾಗ ಅಂತ. ಸೊ ಆ್ಯಂಡ್ ದಿಸ್ ಇಸ್ ಸೋ ಗುಡ್ ಗೈಸ್. ಆ್ಯಂಡ್ ಈ ಸೀರೆ ಇದೆಯಲ್ಲ, ಸೊ ಇದು ಪ್ರೈಸ್ ಗೈಸ್ ಗೆಸ್ ಮಾಡಿ ನೋಡೋಣ. ದಿಸ್ ಈಸ್ ವೆರಿ ಕಾಸ್ಟ್ಲಿ ಗೈಸ್. ಸೊ ಇದು ಮತ್ತೆ ಓಪನ್ ಮಾಡಲ್ಲ. ಸೊ ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಅಲ್ವಾ. ಯೂಟ್ಯೂಬಲ್ಲೂ ಹಾಕಿದ್ದೀನಿ ಶಾರ್ಟ್ಸ್ಗೆ ಗೈಸ್. ಇದು ಪ್ಯೂರ್ ಸಿಲ್ಕ್. ಓಕೆನಾ. ಸೊ 43,000 ಆಯಿತು ಇದು ಈ ಸೀರೆಗೆ. ಓಕೆನಾ. ಸೊ 43,000 ಗೈಸ್. ಆ್ಯಂಡ್ ತುಂಬ ಚೆನ್ನಾಗಿದೆ. ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ನೋಡಿ. 2-3 ಇದು ಬರುತ್ತಿದ್ದಲ್ಲಿ ಡಿಸೈನ್ಸ್. ಓಕೆನಾ. 2-3 ಥರ. ಸೊ ಇದೊಂದಾಯಿತು. ಸೊ ಇನ್ನೊಂದು ಫ್ಲವರ್ದು ಇದು ಬರುತ್ತೆ. ಸೊ ದಿಸ್ ಇಸ್ ಸೋ ಗುಡ್ ಸ್ಯಾರಿ. ಓಕೆನಾ. ಸೊ ಇದು 43,000 ರೂಪಾಯಿ ಆಯಿತು. ಆ್ಯಂಡ್ ಯಾ ಸೆರಗು ಕೂಡ ಈ ಥರ ಬಂದಿದೆ. ಸೊ ದಿಸ್ ಇಸ್ ಸೋ ರಿಚ್ ಲುಕ್, ರಿಚ್ ಸ್ಯಾರಿ ಇಟ್ ಈಸ್. ಓಕೆ. ಸೊ ಇಷ್ಟ ಆಯಿತು. ಆ್ಯಂಡ್ ಓಕೆ, ತಲೆ ಹಿಂದೆ ಇದನ್ನು ಹಾಕಿದ್ದಾಗ ಒಂದು ಇದನ್ನು ಹಾಕಿದ್ದೆ ಅಲ್ವಾ, ನಾನು ಶಾರ್ಟ್ಸಲ್ಲಿ ಹಾಕಿದ್ದೀನಿ. ಸೊ ಅದು ಒಂದು ಅರೌಂಡ್ 490 500 ಆಯಿತು. ಬಟ್ ಟ್ರೆಡಿಷ್ನಲ್ ಲುಕ್ ತುಂಬ ಚೆನ್ನಾಗಿ ಬಂದಿತ್ತು. ಅದು ಶಾರ್ಟ್ಸಲ್ಲಿ ಲಿಂಕ್ ಮಾಡಿದ್ದೀನಿ. ಆ ಥರದ್ದೇ ಸಿಗಲಿಲ್ಲ, ಆ ಥರದ್ರಲ್ಲಿ ಸಿಕ್ತು ಅಷ್ಟೇ. ಸೊ ನಿಮಗೆ ಬೇಕಿದ್ರೆ ಅದನ್ನು ಕೂಡ ಚೆಕ್ ಮಾಡ್ಬೋದು. ಓಕೆನಾ. ಸೊ ದಟ್ಸ್ ಇಟ್ ಗೈಸ್. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ಸ್ವಲ್ಪ ಚೇಂಜ್ ಇರಲಿ, ದಿನ ಮೋಟಿವೇಶನ್ ಕೊಟ್ಟು ನಿಮಗೂ ಸಾಕಾಗಿರುತ್ತೆ ಅಂತ ಅನಿಸಿ ಎಲ್ಲ ಹೇಗಿರೋ ಕ್ವಶನ್ಸ್ ಕೇಳಿದ್ರಿ. ಸೊ ಒಂದು ಸತಿ ಇದನ್ನು ಮಾಡೋಣ ಅಲ್ವಾ, ಈ ಥರ ನಾನು ವೀಡಿಯೋ ಮಾಡೇ ಇಲ್ಲ ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಈ ಥರ ವೀಡಿಯೋ ಮಾಡಿದ್ದೀನಿ. ಸೊ ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಜಾಸ್ತಿ ಸಪೋರ್ಟ್ ಮಾಡಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು ಆಲ್.